ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. 2025ರಲ್ಲಿ SSLC ಕಂಪ್ಲೀಟ್ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಹಾಗೆ SSLC ಎಕ್ಸಾಮ್ 3 ಅನ್ನ ಬರಬೇಕು ಅಂತ ವಿದ್ಯಾರ್ಥಿಗಳಿಗೆ KSEAB ದವರು ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ನೀಡಿದ್ದಾರೆ. 4 ಮೇಜರ್ ಅಪ್ಡೇಟ್ಸ್ ಅನ್ನ ನೀಡಿದ್ದಾರೆ. ಎಲ್ಲವನ್ನು ಕೂಡ ಒಂದೊಂದಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀವಿ, ಹಾಗೆ ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀವಿ. ಮೊದಲಾಗಿ ಯಾವ ವಿದ್ಯಾರ್ಥಿಗಳು SSLC ಎಕ್ಸಾಮ್ 1 ಬರೆದ್ರು, ಅದರ ನಂತರ SSLC ಎಕ್ಸಾಮ್ 2 ಕೂಡ ಬರೆದಿದ್ರು. ಈಗ SSLC ಎಕ್ಸಾಮ್ 2 ಅದರ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ಈಗ ಯಾವ ವಿದ್ಯಾರ್ಥಿಗಳು ಎಕ್ಸಾಮ್ 1 ಎಕ್ಸಾಮ್ 2 ಎರಡು ಬರೆದಿರ್ತಾರೆ ಅಂತಹ ವಿದ್ಯಾರ್ಥಿಗಳ ಕಂಬೈನ್ಡ್ ರಿಸಲ್ಟ್ ಏನಿರುತ್ತೆ ಅದನ್ನ KSEAB ದವರು ಅನೌನ್ಸ್ ಮಾಡಿದ್ದಾರೆ. ಕಂಬೈನ್ಡ್ ರಿಸಲ್ಟ್ ಅಂತ ಹೇಳಿದ್ರೆ ಈಗ 2 ಎಕ್ಸಾಮ್ ಬರೆದಿದ್ದಾರೆ. ಬೆಸ್ಟ್ ಆಫ್ 2 ಎಕ್ಸಾಮ್ಸ್ ಏನಿರುತ್ತೆ ಅಂದ್ರೆ ಸಬ್ಜೆಕ್ಟ್ ವೈಸ್ ಬೆಸ್ಟ್ ಆಫ್ 2 ಎಕ್ಸಾಮ್ಸ್ ನ ಮಾರ್ಕ್ಸ್ ಅದನ್ನ ರಿಸಲ್ಟ್ ಅಲ್ಲಿ ಕೊಡ್ತಾರೆ. ಓಕೆನಾ? ಅಂದ್ರೆ ಈಗ ನೀವು ಎರಡೇ ಎಕ್ಸಾಮ್ ನ ಬರೀತೀರಾ ಅಂತ ಹೇಳಿದ್ರೆ ಮುಂದೆ SSLC ಮಾರ್ಕ್ಸ್ ಕಾರ್ಡ್ ಬಂದಾಗ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ಮಾರ್ಕ್ಸ್ ಇರತ್ತೋ ಅದನ್ನ ಈಗ ರಿಸಲ್ಟ್ ಅಲ್ಲಿ ತೋರಿಸಿರ್ತಾರೆ ಕಂಬೈನ್ಡ್ ರಿಸಲ್ಟ್ ಅಲ್ಲಿ. ಸೊ ಆ ಕಂಬೈನ್ಡ್ ರಿಸಲ್ಟ್ ಏನಿದೆ ಅದನ್ನ ಅನೌನ್ಸ್ ಮಾಡಿದರೆ ಆ ಕಂಬೈನ್ಡ್ ರಿಸಲ್ಟ್ ಅನ್ನ ಚೆಕ್ ಮಾಡೋದಕ್ಕೆ KSEAB ದವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ KSEAB.karnataka.gov.in ಆ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ ಅಲ್ಲಿ ಚೆಕ್ ಮಾಡಬಹುದು. ಇಲ್ಲದೇ ಇದ್ರೆ ನಿಮಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ನಮ್ಮ ವಾಟ್ಸಪ್ ಚಾನಲ್ ಇದೆ, ಅಲ್ಲಿ ಡೈರೆಕ್ಟ್ ಲಿಂಕ್ ಅನ್ನ ಶೇರ್ ಮಾಡಿರ್ತೀವಿ, ಜಾಯ್ನ್ ಆಗಿ ನಂತರ ಚೆಕ್ ಮಾಡಿ ನಿಮ್ಮ ರಿಸಲ್ಟ್ ಅನ್ನ. ನಂತರ ಕೇವಲ SSLC ಎಕ್ಸಾಮ್ 1 ಎಕ್ಸಾಮ್ 2 ಕಂಬೈನ್ಡ್ ರಿಸಲ್ಟ್ಗೆ ಅಷ್ಟೇ ಅಂತಲ್ಲ, ಮುಂದೆ ಈಗ PUC ಜಾಯ್ನ್ ಆಗ್ತೀರಾ ಆ ಟೈಮಲ್ಲಿ PUCಗೆ ಸಂಬಂಧಂತಹ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅಂದ್ರೆ ಟೈಮ್ ಟೇಬಲ್ ಆಗಿರ್ಬಹುದು, ಎಕ್ಸಾಮ್ಸ್ ಯಾವಾಗ ಆಗತ್ತೆ, ಎಕ್ಸಾಮ್ಗೆ ಯಾವ ಪ್ರಿಪರೇಷನ್ ನಡೆಸಬೇಕು, ಈ ಎಲ್ಲ ವಿಷಯಗಳನ್ನು ಕೂಡ ನಿಮಗೆ ವಾಟ್ಸಪ್ ಚಾನಲ್ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ವಿಡಿಯೋನ ಮಾಡಿ ನಿಮಗೆ ತಿಳಿಸ್ತೀವಿ. ಅದಕ್ಕೋಸ್ಕರ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆ, ಈಗ ಮುಂದಿನ ವಿಷಯವನ್ನ ಹೇಳೋದಾದ್ರೆ ಅಥವಾ ಎರಡನೇ ಅಪ್ಡೇಟ್ ಅನ್ನ ಹೇಳೋದಾದ್ರೆ SSLC ಎಕ್ಸಾಮ್ 3 ಏನಿದೆ ಇದರ ಟೈಮ್ ಟೇಬಲ್ ಅನ್ನ ರಿಲೀಸ್ ಮಾಡಿದ್ದಾರೆ. ಟೈಮ್ ಟೇಬಲ್ ಅನ್ನು ನೀವು ಈಗ ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇದ್ದೀರಾ. ಈ SSLC ಎಕ್ಸಾಮ್ 3 ಏನಿದೆ ಅಂದ್ರೆ 3ನೇ ಬೋರ್ಡ್ ಎಕ್ಸಾಮ್, ಇದನ್ನ ಜುಲೈ 5ನೇ ತಾರೀಕಿನಿಂದ ಜುಲೈ 12ನೇ ತಾರೀಕಿನವರೆಗೆ ನಡೆಸಲಾಗುತ್ತೆ ಅಂತ ಟೈಮ್ ಟೇಬಲ್ ಅನ್ನ ರಿಲೀಸ್ ಮಾಡಿದ್ದಾರೆ. ಟೈಮ್ ಟೇಬಲ್ ಬೇಕಿತ್ತು ಅಂತ ಹೇಳಿದ್ರೆ ಇದನ್ನು ಕೂಡ ನಾವು ನಮ್ಮ ವಾಟ್ಸಪ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡ್ತೀವಿ. ಓಕೆ, ಅದಂತರ SSLC ಎಕ್ಸಾಮ್ 3 ಇದನ್ನ ಬರೀಬೇಕು ಅಂತ ವಿದ್ಯಾರ್ಥಿಗಳು ಏನಿದ್ದಾರೆ ಅಂತಹ ವಿದ್ಯಾರ್ಥಿಗಳಿಗೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಸ್ಕೂಲ್ ಏನಿದೆ ಅಲ್ಲಿ ಹೋಗಿ ನೀವು SSLC ಎಕ್ಸಾಮ್ 3ಗೆ ರಿಜಿಸ್ಟ್ರೇಷನ್ ಮಾಡಬಹುದು. SSLC ಎಕ್ಸಾಮ್ ನ ಅಂದ್ರೆ SSLC ಎಕ್ಸಾಮ್ 3 ಇದರ ರಿಜಿಸ್ಟ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಜೂನ್ 18 ಆಗಿರುತ್ತೆ. ಅದಕ್ಕಿಂತ ಮೊದಲೇ ಸ್ಕೂಲ್ಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡಬೇಕು. ನಂತರ 4ನೇ ಅಪ್ಡೇಟ್, ಈಗ SSLC ಎಕ್ಸಾಮ್ 2 ಇದರ ರಿಸಲ್ಟ್ ಅನೌನ್ಸ್ ಆಗಿದೆ. ಯಾವ್ದಾದ್ರು ಸ್ಟೂಡೆಂಟ್ಸ್ಗೆ ನಾನು ತುಂಬಾ ಚೆನ್ನಾಗಿ ಬರ್ದಿದ್ದೆ ಎಕ್ಸಾಮ್, ಬಟ್ ನನಗೆ ಮಾರ್ಕ್ಸ್ ಕರೆಕ್ಟಾಗಿ ಬಂದಿಲ್ಲ, ಇವ್ಯಾಲ್ಯೂಯೇಷನ್ ಕರೆಕ್ಟಾಗಿ ಆಗಿಲ್ವೇನು ಅಂತ ಅನ್ಸಿದ್ರೆ ಅಂತ ಸ್ಟೂಡೆಂಟ್ಸ್ಗೆ ರಿವ್ಯಾಲ್ಯೂಯೇಷನ್ ಹಾಗೆ ರೀಟೋಟಲಿಂಗ್ಗೆ ಅಪ್ಲೈ ಮಾಡೋ ಅವಕಾಶ ಇರುತ್ತೆ. ಸೊ ಈಗ ರಿವ್ಯಾಲ್ಯೂಯೇಷನ್ ಹಾಗೆ ರೀಟೋಟಲಿಂಗ್ಗೆ ಅಪ್ಲೈ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಸ್ಕ್ಯಾನರ್ ಕಾಪಿಗೆ ಅಪ್ಲೈ ಮಾಡಬೇಕು. ಈಗ ಎಕ್ಸಾಂಪಲ್, ಈಗ ಮ್ಯಾಥ್ಸ್ ಸಬ್ಜೆಕ್ಟ್ ನ ರಿವ್ಯಾಲ್ಯೂಯೇಷನ್ ನೀವು ಅಪ್ಲೈ ಮಾಡಬೇಕು ಅನ್ನೋ ಯೋಚನೆ ಇದ್ರೆ ನೀವು ಮ್ಯಾಥ್ಸ್ ಸಬ್ಜೆಕ್ಟ್ ನ ಸ್ಕ್ಯಾನರ್ ಕಾಪಿನ ತರಿಸ್ಕೊಂಡ್ರೆ ಮಾತ್ರ ಆ ಟೈಮಲ್ಲಿ ನಿಮಗೆ ಈ ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಬೇಕಾಗತ್ತೆ, ಮ್ಯಾಥ್ಸ್ ಸಬ್ಜೆಕ್ಟ್ಗೆ ಮಾತ್ರ. ಅದಕ್ಕೋಸ್ಕರ ನಿಮಗೆ ಯಾವ ಸಬ್ಜೆಕ್ಟ್ನ ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಬೇಕು ಅಂತ ಇರುತ್ತೋ ಆ ಸಬ್ಜೆಕ್ಟ್ನ ಸ್ಕ್ಯಾನರ್ ಕಾಪಿಯನ್ನು ತರಿಸ್ಬೇಕು. ಆ ಸ್ಕ್ಯಾನರ್ ಕಾಪಿಗೆ ಅಂದ್ರೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಜೂನ್ 17 ಆಗಿರುತ್ತೆ. ಅದಕ್ಕಿಂತ ಮೊದಲೇ ನೀವು ಅಪ್ಲೈ ಮಾಡಬೇಕು. ಸೊ ಇದಕ್ಕೆ ಲಿಂಕ್ ಏನಿದೆ ಅದನ್ನು ಕೂಡ KSEAB ದವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಬಹುದು. ಇಲ್ಲದ್ರೆ ನಾವು ನಮ್ಮ ವಾಟ್ಸಪ್ ಚಾನಲ್ ಶೇರ್ ಮಾಡಿರ್ತೀವಿ. ಬೇರೆ ಒಂದು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ, ಅಂದ್ರೆ ಅದು ಬೇಕಾದ್ರೆ PUC ರಿಲೇಟೆಡ್ ಬೇಕಾದ್ರೂ ಆಗಿರ್ಬೋದು, ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಆ ಇನ್ಫಾರ್ಮೇಶನ್ ನಿಮಗೆ ಆದಷ್ಟು ಬೇಕಾದ್ರೆ ಬೇಕಾನೆ. ಅದಕ್ಕೋಸ್ಕರ ಏನ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಅನ್ನೋ ಬಟನ್ ಇದೆ ಅಂತ ಕಾಣುತ್ತೆ, ಕ್ಲಿಕ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.